ನಾವು ನಮ್ಮ ಜೀವಿತ ಕಾಲದಲ್ಲಿ ಏನು ಮಾಡ್ತೀವೋ ಬಿಡ್ತೇವೋ ಗೊತ್ತಿಲ್ಲ, ಆದರೆ ಜಾತಿ ಧರ್ಮಗಳ ಗೋಡೆಗಳನ್ನು ಇನ್ನೂ ಎತ್ತರಕ್ಕೆ ಏರಿಸೋ ಪ್ರಯತ್ನದಲ್ಲೇ ಇರ್ತೀವಿ ಅಲ್ವೇ. ಜಾತಿ ಎಂದರೇನು, ಧರ್ಮ ಅಂದರೆ ಯಾವುದು ಅಂತ ಇನ್ನೂ ಸರಿಯಾಗಿ ತೀರ್ಮಾನನೇ ಆಗಿಲ್ಲ. ಅದಕ್ಕಾಗಿ ಸಾವಿರಾರು ಜನ ರೀಮ್ಗಟ್ಟಲೆ ಬರೆದಿದ್ದಾರೆ, ವರ್ಷಗಟ್ಟಲೆ ಮಾತಾಡಿದ್ದಾರೆ. ರಿಸಲ್ಟ್ ಏನಾಯಿತು ಅಂತ ಕೇಳಿದ್ರೆ ಖಾಲಿ ಆಕಾಶದತ್ತ ಪಿಳಿ ಪಿಳಿ ಕಂಡುಬಿಡ್ತಾರೆ. ಇದೇ ಇಲ್ಲಿಯವರೆಗಿನ ಫಲಿತಾಂಶ. 2000 ವರ್ಷಗಳ ಹಿಂದೆ ಇದೇ ಕಟ್ಟುಪಾಡು ಶ್ರೀಮಂತ ಬಡವನ ನಡುವಿನ ಸಂಘರ್ಷ, ರಾಜ ಗುಲಾಮರ ನಡುವಿನ ಅಂತರ ಎಲ್ಲವನ್ನು ಬದಲಾಯಿಸಬೇಕು ಅಂತ ಒಬ್ಬ ನಮ್ಮ ನಿಮ್ಮ ನಡುವೆಯಿಂದಲೇ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹುಡ್ತ. ತನ್ನೊಂದಿಗೆ ಆತ ಶ್ರೀಮಂತರನ್ನಾಗಲಿ ಜಮೀನ್ದಾರರನ್ನಾಗಲಿ ಕರ್ಕೊಂಡು ತಿರುಗಾಡ್ತಿರ್ಲಿಲ್ಲ. ಆತ ತನ್ನೊಂದಿಗೆ ನಿರ್ಗತಿಕರನ್ನು, ಬಡವರನ್ನು, ಶೋಷಿತರನ್ನು ಇಟ್ಕೊಂಡು ಕೇವಲ ಕರುಣೆ ಎಂಬ ಅಸ್ತ್ರದೊಂದಿಗೆ ಇಡೀ ಕಾಲಘಟ್ಟದೊಂದಿಗೆ ಹೋರಾಡ್ದ. ತನ್ನ ಜನರಿಗೋಸ್ಕರ ಆತ ನಗ್ನಗ್ತ ಶಿಲುಬೆ ಏರ್ದ. ಒಬ್ಬ ಸಾಮಾನ್ಯ ಕುರುಬನಿಂದ ದೇವರಾಗಿ ಬಿಟ್ಟ. ಇವತ್ತು ನಾವು ಶ್ರೀಮಂತರನ್ನು ನೆನೆಸ್ಕೊಳ್ಳೋದಿಲ್ಲ, ದೊಡ್ಡ ದೊಡ್ಡ ರಾಜರನ್ನು ನೆನೆಸ್ಕೊಳ್ಳೋದಿಲ್ಲ, ಆದರೆ ಜನಸಾಮಾನ್ಯರಿಗಾಗಿ ತಮ್ಮ ಬದುಕು, ತಮ್ಮ ಸುಖವನ್ನು ಮುಡಿಪಾಗಿಟ್ಟವರನ್ನು ನೆನೆಸ್ಕೋತಿದ್ದೀವಿ. ಯಾಕಂದರೆ ಅರಸೊತ್ತಿಗೆ ಎರಡು ಕಾಲನ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತವೆ, ಆದರೆ ಸಾಮಾನ್ಯರಿಗಾಗಿ ಪ್ರಾಣ ಕೊಟ್ಟವರು ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿತಾರೆ. ಅವರಿಗೆ ಸಾವೇ ಇರೋದಿಲ್ಲ. ಹಾಗೆಯೇ ನಾವು ಕೇವಲ ಒಬ್ಬ ವ್ಯಕ್ತಿಯ ಬಣ್ಣ, ಭಾಷೆ, ಆತನ ಪ್ರಾರ್ಥನೆಯ ವಿಧಾನದಿಂದ ಯಾರನ್ನೂ ಗುರುತಿಸ್ಕೊಳ್ಳೋದು ಬೇಡ. ದೇವರು ಹೇಗಿದ್ದಾನೆ ಅಂತ ಯಾರಿಗೆ ಗೊತ್ತು? ಯಾರು ಹೇಳ್ತಾರೆ ಏನು ಭಾಷೆ ಮಾತಾಡ್ತಿದ್ದ ಅಂತ? ನಾವೆಂಥವ್ರಂದರೆ ದೇವರಂತ ದೇವರಿಗೆ ಗುಡಿ ಕಟ್ಟಿ, ಕಾಂಪೌಂಡ್ ಕಟ್ಟಿಸಿ, ಎಲ್ಲ ಬಾಗಿಲುಗಳಿಗೂ ಬೀಗ ಜಡ್ದು ನೀನು ನನ್ನವನು, ನೀನು ನನ್ನವನು ಅಂತ ಹೊರಗಡೆ ಒಂದು ಬೋರ್ಡ್ ತಗಲಿಸ್ಬಿಡ್ತೀವಿ. ಇನ್ನಾದರೂ ಇದೆಲ್ಲ ಬೇಕಾ? ಜಾತಿ ಧರ್ಮಗಳ ಹೆಸರಲ್ಲಿ ಇನ್ನೂ ಎಷ್ಟು ರಕ್ತ ಹರಿಬೇಕು, ಇನ್ನೂ ಎಷ್ಟು ಗೋರಿಗಳು ಸೃಷ್ಟಿಯಾಗಬೇಕು? ಬನ್ನಿ, ಎಲ್ಲವನ್ನು ಮರೆಯೋಣ. ಎಲ್ಲಕ್ಕಿಂತ ಮುಂಚೆ ನಮ್ಮ ಮನಸ್ಸುಗಳಿಗೆ ಕಟ್ಟಿದೆವಲ್ಲ ಗೋಡೆ, ಅದನ್ನು ಹೊಡೆದು ಹಾಕೋಣ. ಒಂದು ಹೊಸ ಪ್ರಪಂಚದ ಸೃಷ್ಟಿಗೆ ಬೀಜ ಬಿತ್ತೋಣ. ಫಲ ಕೊಡೋದು ನಾಳೆನೋ ನಾಡಿದ್ದೋ ಇರಲಿ, ಆದರೆ ಬೀಜ ಇವತ್ತೇ ಬಿತ್ತೋಣ. ನಾವಿವತ್ತು ತಿಂತಿರೋದು ನಿನ್ನೆ ಯಾರೋ ಅನಾಮಿಕರು ನೆಟ್ಟ ಮರಗಳ ಹಣ್ಣುಗಳನ್ನು. ನಾವು ಅನುಭವಿಸ್ತಿರೋದು ಯಾರದೋ ಬಲಿದಾನದಿಂದ ಸಿಕ್ಕ ಸ್ವತಂತ್ರವನ್ನು. ಬನ್ನಿ, ಯೇಸುವಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ನಾವು ಕೂಡ ಹೊಸ ಜನ್ಮ ಪಡೆಯೋಣ. ಯಾರ್ದಾದ್ರೂ 2 ಹನಿ ಕಣ್ಣೀರು ಒರೆಸೋಕ್ಕಾದರೆ ಒರೆಸೋಣ, ಕಣ್ಣೀರಂತೂ ಹಾಕ್ಸೋದು ಬೇಡ. ಮನುಷ್ಯನಂತೆ ಬದುಕುವ ಪ್ರಪಂಚ ಕಟ್ಟೋಣ. ಏನಂತೀರಿ?